ಇವಾಗ ಸ್ನಾನ ಮಾಡ್ಕೊಂಡು ಬಂದ್ವಿ. ಫುಲ್ಲು ಚಳಿ ಆಗ್ತಾ ಇದೆ. ಹಾಯ್ ಗೈಸ್, ನಾವಿವಾಗ ಹೋಟೆಲ್ಗೆ ಬಂದಿದ್ದೀವಿ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವಾಗ ನಾವು ಪ್ರಯಾಗ್ರಾಜ್ಗೆ ಹೋಗ್ತಾ ಇದೀವಿ. ತುಂಬ ರಶ್ ಇದೆ. ಅದಿನ್ನೂ 40 ಕಿಲೋಮೀಟರ್ಸ್ ದೂರ ಇದೆ. ಬಟ್ ಆಲ್ರೆಡಿ ಫುಲ್ಲು ರಶ್ ಆಗಿಬಿಟ್ಟಿದೆ. ಗಾಡಿ ಮೂವ್ ಆಗ್ತಿಲ್ಲ ಬೇಗ. ಬಟ್ ದೆನ್ ಇವಾಗ ಮಧ್ಯಾಹ್ನ ಆಯಿತು ಅಂತ ಊಟ ತಿನ್ನೋಕೆ ನಿಲ್ಸಿದ್ವಿ. ಹೋಟೆಲ್ಸು ಎಲ್ಲ ಫುಲ್ಲು ರಶ್ ಇದೆ. ಅಲ್ಲಿ ಇನ್ನೊಂದು ಹೋಟ್ಲ್ ಇತ್ತು, ರೋಟಿ ಎಲ್ಲ ಸಿಗೋ ಥರ. ಬಟ್ ಅಲ್ಲಿ ಹೋಗೋಕ್ಕಾಗಿಲ್ಲ, ತುಂಬ ರಶ್ ಇದೆ ಅಂತ. ಅದಕ್ಕೆ ಇಲ್ಲಿ ಇನ್ನೊಂದು ಕಡೆ ಪೂರಿ, ಚೋಲೆ, ಸಮೋಸ ಮತ್ತು ತುಂಬ ಸ್ವೀಟ್ಸ್ ಎಲ್ಲ ಇದೆ. ಇದು ಚೆನ್ನಾಗಿದೆ. ಈ ಸೈಡ್ ಸ್ವೀಟ್ಸ್ ಎಲ್ಲ ಚೆನ್ನಾಗಿರುತ್ತೆ. ತುಂಬ ಸ್ವೀಟ್ ಹೆಂಗಿತ್ತು ತಿಂದಲ್ವಾ? ಪರ ಇದೆ. ನನಗೆ ತುಂಬ ಇಷ್ಟ ಸ್ವೀಟ್ಸ್. ಅದರಲ್ಲೂ ಮೋತಿ ಚಕ್ರಟ್ಟು ನನ್ನ ಮಗಳಿಗೆ ಇಷ್ಟ. ಸೊ ಗಾಯ್ಸ್, ಇವಾಗ ಪೂರಿ ಮತ್ತು ಚೋಲೆ ಆರ್ಡರ್ ಮಾಡಿದ್ದೀವಿ. ಗಾಯ್ಸ್ ಇಲ್ಲಿ ನೋಡಿ, ಜಾಮೂನ್ ಹೆಂಗಿಷ್ಟು ದೊಡ್ಡ ಬಾಣಲೆಲಿ ಹಾಕಿ ಬಿಟ್ಬಿಟ್ಟವ್ರೆ. ಅಲ್ಲಿ ಸಮೋಸ ಮಾಡ್ತಾವ್ರೆ. ಸೊ ನಾವಿಲ್ಲಿ ಸಮೋಸ ಆರ್ಡರ್ ಮಾಡಿದ್ವಿ. ಆಕ್ಚುಲಿ ಟೇಸ್ಟಿಯಾಗಿದೆ, ಚೆನ್ನಾಗಿದೆ. ನಮ್ಮಮ್ಮ ಇಲ್ವಾ ಅಲ್ಲಿ ಹೋಗ್ತಾವ್ರೆ, ಎಲ್ಲ ಸಿಟ್ಟು ತಗೊಂಡು ಟೇಸ್ಟ್ ಅಂತ ಎಲ್ಲಾರ್ಗು ತಿನ್ಸ್ಕೊಂಡು ಬರ್ತವ್ರೆ. ನೋಡಿ ಇಲ್ಲಿ ಸಿಕ್ದವ್ರಿಗೆಲ್ಲ ಹಂಗೆ ಆಗ್ತವ್ರೆ. ಪ್ರಯಾಗ್ರಾಜ್ ರೀಚ್ ಆಗಿದ್ದೀವಿ. ಇಲ್ಲಿಂದ ನದಿಗೆ ನಾವು ಇವಾಗ ಆಲ್ಮೋಸ್ಟ್ 1.5 ಕಿಲೋಮೀಟರ್ ನಡಿಬೇಕು. ತುಂಬ ರಶ್ ಇದೆ, ತುಂಬ ಗಾಡಿಗಳಿದ್ದಾವೆ. ಆಗ್ತಿಲ್ಲ ಗೈಸ್, ಬಿಸಿಲು ಬೇರೆ ಜಾಸ್ತಿ ಇದೆ. ಇಲ್ಲಿ ನೋಡ್ತಿರ್ಬೋದು, ಇಲ್ಲಿ ಟೆಂಟ್ಸು, ವಾಶ್ರೂಮ್ಸು ಎಲ್ಲ ಅರೇಂಜ್ ಮಾಡಿದ್ದಾರೆ. ಸೊ ಬಂದಿರೋರಿಗೆ ಅಷ್ಟೊಂದು ಪ್ರಾಬ್ಲಮ್ ಆಗೋದು ಬೇಡ ಅಂತ ಎಲ್ಲ ಮಾಡಿದ್ದಾರೆ ನೀಟಾಗಿ ಅರೇಂಜ್ಮೆಂಟ್ಸು. ನಾಟ್ ಬ್ಯಾಡ್ ಗೈಸ್. ಆದರೆ ಒನ್ ಥಿಂಗ್ ಈಸ್, ತುಂಬ ನಡಿಬೇಕು. ಇಲ್ಲಿ 5-6 ಕಿಲೋಮೀಟರ್ಸ್ ಒಳಗಡೆ ಟೆಂಪೋ ಆಗಲಿ, ಕಾರ್ ಆಗಲಿ, ಓನ್ ವೆಹಿಕಲ್ಸ್ ಏನೂ ಬಿಡಲ್ಲ. ಸೊ ನಡಿಲೇಬೇಕು, ಬೇರೆ ಆಪ್ಷನ್ ಇರಲ್ಲ. ಬೈಕ್ ಅವೈಲೇಬಲ್ ಇರುತ್ತೆ ನೋಡಿ, ಈ ಥರ ಬೈಕಲ್ಲಿ ಕರ್ಕೊಂಡು ಹೋಗ್ತಾರೆ. ಬೈಕ್ ಒಂದೇ ಅವೈಲೇಬಲ್ ಇರುತ್ತೆ, ಇನ್ನು ಆಟೋ ಗೀಟೋ ಏನೂ ಇರಲ್ಲ ಗೈಸ್. ನಮಗೊಂದು ಟೆಂಟ್ ಸಿಕ್ಕಿದೆ. ಇಲ್ಲೇ ಗೊತ್ತಿರೋರ ಹತ್ರ ಕಾಂಟ್ಯಾಕ್ಟ್ ಎಲ್ಲ ಮಾಡಿಸಿ ಹೇಳಿ ಇಸ್ಕೊಂಡಿದ್ದೀವಿ. ಸೊ ಇಲ್ಲಿಂದ ಆ್ಯಕ್ಚುಲಿ 5 ಕಿಲೋಮೀಟರ್ಸ್ ಇದೆಯಂತೆ. ಹೆಂಗೆ ಹೋಗ್ತೀವೋ ನಡ್ಕೊಂಡು ಗೊತ್ತಿಲ್ಲ, ಅಷ್ಟು ದೂರ. ಆಲ್ರೆಡಿ ಸುಸ್ತಾಗ್ತಿದೆ ಗೈಸ್. ಇನ್ನು ಅಲ್ಲಿ ಹೋಗಿ ನೀರಲ್ಲಿ ಮುಳುಗಿ ಬರೋ ಅಷ್ಟೊತ್ತಿಗೆ ಏನಾಗಿರ್ತೀವೋ ಗೊತ್ತಿಲ್ಲ. ಇವಾಗ ನಾವು ಸಂಗಮಕ್ಕೆ ಹೋಗ್ತಾ ಇದ್ದೀವಿ. ಇನ್ನು ತುಂಬ ದೂರ ಇದೆ ನಡೆಯೋಕ್ಕೆ. ಆಲ್ರೆಡಿ ಕತ್ಲಾಗ್ಬಿಡ್ತು. ಸೊ ಲೈಟಿಂಗ್ಸ್ ಎಲ್ಲ ನೋಡಿ ಹೆಂಗಿದೆ ಇಲ್ಲಿ. ಇವಾಗ ಸ್ನಾನ ಮಾಡ್ಕೊಂಡು ಬಂದ್ವಿ. ಫುಲ್ಲು ಚಳಿ ಆಗ್ತಾ ಇದೆ. ತುಂಬ ಚಳಿ. ಮುಳುಗೋದ್ರೆ ನಾನಂತ ಮಾತ್ರ ಮುಳುಗಿಲ್ಲ. ನೀವು ಎರ್ಚಿನೇ ಇದು ಮಾಡಿಬಿಟ್ರೆ ನನಗೆ ಅಷ್ಟೇ ಸಾಕು. ನಾನು ಮುಳುಗ್ದೆ ಗೈಸ್. ಚಳಿ ಆಗ್ತಿದೆ. ಇವಾಗ ಹೋಗಿ ಬಿಸಿ ಬಿಸಿ ಊಟ ತಿಂದರೆ ಮುಗೀತು. ಗೈಸ್ ಇಲ್ಲಿ ತುಂಬ ಚಳಿ ಇದೆ, ಅದಕ್ಕೆ ಇವರು ಕೆಂಡ ಹಾಕ್ಕೊಟ್ಟಿದ್ರು. ಇಲ್ಲಿ ಟೆಂಟ್ ಪ್ರೊವೈಡ್ ಮಾಡಿದವರು. ಸೊ ಬಂದು ಇಲ್ಲೇ ಚಳಿ ಕಾಯಿಸ್ಕೊತಾ ಇದ್ದೀವಿ. ನೋಡಿ, ನಮಗೆ ಇಲ್ಲಿ ಇವರು ಊಟ ಕೊಡ್ತಾ ಇದ್ದಾರೆ ಪಾಪ ಟೆಂಟಲ್ಲಿ. ಇವ್ರದ್ದು ಕ್ಯಾಂಪ್ ಅಂತ ಆ್ಯಕ್ಚುಲಿ. ಸೊ ಡೊನೇಷನ್ ಅಷ್ಟೇ ತೊಗೋತಾರೆ, ಪೇಮೆಂಟ್ ಅಂತೆಲ್ಲ ಏನೂ ಇಲ್ಲ. ಇಟ್ಸ್ ಲೈಕ್ ಅ ಸೋಷಿಯಲ್ ಸರ್ವಿಸ್ ಥರ ಮಾಡ್ತಾ ಇದ್ದಾರೆ ಇಲ್ಲಿ. ತುಂಬ ಚೆನ್ನಾಗಿ ನೋಡ್ಕೋತಾ ಇದ್ದಾರೆ ಬಂದಾಗಿಂದ. ಎಷ್ಟು ಚಳಿ ಇದೆ ಗೊತ್ತಾ ನೋಡಿ. ಮಾಸ್ಕ್ ಹಾಕೊಂಡು ಹಿಂಗೆ ಬರ್ತಿದೆ. ಬೆಂಗಳೂರವ್ರಿಗಂತೂ ಇಲ್ಲಿ ಬಂದರೆ ನಾವಿರಲ್ಲ ಗಾಯ್ಸ್, ತುಂಬ ಕಷ್ಟ ಆಗುತ್ತೆ. ತುಂಬ ಚಳಿ ಇದೆ ನೋಡಿ. ಇಲ್ಲೆಲ್ಲ ಹೆಂಗಿದೆ ಫಾಗು ನೋಡಿ, ಹೆಂಗೆ ಬೆಂಕಿ ಹಾಕೊಂಡವ್ರೆ ಚಳಿಗೆ. ಈ ಥರ ಇದ್ರೇ ಗಾಯ್ಸ್ ಆಗೋದು. ಹಂಗೆ ಚಳಿಯಲ್ಲಿ ನಡೆಯೋಕ್ಕಾಗಲ್ಲ ಗಾಯ್ಸ್. ನೋಡಿ ಇಲ್ಲಿ ಎಷ್ಟು ಟ್ರಾಫಿಕ್ ಇದೆ. ಪ್ರಯಾಗ್ರಾಜ್ಗೆ ಹೋಗ್ತಿರೋರು ಇವ್ರೆಲ್ಲ. ನಮ್ದಂತೂ ಮುಗೀತು ಗಾಯ್ಸ್. ಇವರೆಲ್ಲ ಹೋಗೋಕೆ ಅದು ಎಷ್ಟಾಗುತ್ತೋ ಏನೋ. ಇದು ಪ್ರಯಾಗ್ರಾಜಿಂದ 8 ಕಿಲೋಮೀಟ್ರ್ ಹಿಂದೆ ಇಷ್ಟೊಂದು ಟ್ರಾಫಿಕ್ ಇದೆ. ಮೂವೇ ಆಗ್ತಿಲ್ಲ ಗಾಯ್ಸ್ ಅದೆಲ್ಲ. ಇವಾಗ ನಾವು ಆಗ್ರಾಗೆ ಹೋಗ್ತಾ ಇದ್ದೀವಿ. ನಾನು ಇವತ್ತೇನು ಟಿಫನ್ ತಿನ್ನಂಗಿಲ್ಲ ಅಂತ ಇವರು ಟೀ ಕೊಟ್ಟಿದ್ದಾರೆ. ನಾನು ಟೀ ಅಭ್ಯಾಸ ಇಲ್ಲ, ಮತ್ತೆ ನಾನು ಟ್ರೈ ಹೆಂಗಿದೆ ಅಂತ. ಗಾಯ್ಸ್ ನೋಡಿ, ಅರ್ಲಿ ಮಾರ್ನಿಂಗ್ ವಿತ್ ಹೈವೇ ವ್ಯೂ ಚೆನ್ನಾಗಿದೆ ಒಂಥರ. ಯಾ
ಇವಾಗ ಎಲ್ಲರೂ ಬಂದ್ರಾ? ನಮ್ಮ ಫ್ಯಾಮಿಲಿಯವರು ಟಿಫನ್ ಬಿಟ್ಬಿಟ್ಟು ಚಾಯ್ ಪಕೋಡಾಗೆ ಫಿಕ್ಸ್ ಆಗಿಬಿಟ್ಟಿದ್ದಾರೆ. ಗಾಯ್ಸ್ ನೋಡಿ, ಇಲ್ಲಿ ಫುಲ್ಲು ವೀಟ್ದು ಫಾರ್ಮ್ ಲ್ಯಾಂಡ್ಸ್ ಇರುತ್ತೆ. ಇವರೆಲ್ಲ ಆಟ ಜಾಸ್ತಿ ತಿನ್ನೋದ್ರಿಂದ ಇದನ್ನೇ ಜಾಸ್ತಿ ಬೆಳೀತಾರೆ ಇವರು. ಇದು ಫ್ಯಾಕ್ಟ್ರಿ ಅನ್ಸುತ್ತೆ. ಚೆನ್ನಾಗಿದೆ ಗಾಯ್ಸ್. ಮೇನ್ ರೋಡಲ್ಲಿ ಫುಲ್ಲು ಟ್ರಾಫಿಕ್ ಇತ್ತು ಅಂತ ನಾವು ಯಾವುದೋ ಹಳ್ಳಿಯಿಂದ ಹೋಗೋಕ್ಕೆ ಟ್ರೈ ಮಾಡ್ತಾ ಇದ್ದೀವಿ. ಹಳ್ಳಿ ಒಳಗೆ ಬಂದು ಹೋಗ್ತಾ ಇದ್ದೀವಿ. ಇದೆಲ್ಲ ಸುತ್ತಮುತ್ತ ಫಾರ್ಮ್ ಲ್ಯಾಂಡ್ಸ್ ತುಂಬ ಚೆನ್ನಾಗಿದೆ ನೋಡಿ, ಎಷ್ಟು ಕ್ಲೀನಾಗಿದೆ ಅಲ್ವಾ ಗಾಯ್ಸ್. ಇವಾಗ ಪ್ರಯಾಗ್ರಾಜಿಂದ ಆಗ್ರಾಗೆ ಹೋಗ್ತಾ ಇದ್ದೀವಿ. ಸೊ ಆನ್ ದ ವೇ ಒಂದು ಡಾಬಾಯಲ್ಲಿ ನಿಲ್ಲಿಸಿ ಲಂಚ್ ಮಾಡ್ತಾ ಇದ್ದೀವಿ. ಇವರೆಲ್ಲ ತಿಂತಿದ್ದಾರೆ, ಬಟ್ ನಂದು ಉಪವಾಸ ಆಗೋದಕ್ಕೆ ನಾನು ತಿಂತಾ ಇಲ್ಲ. ಬನ್ನಿ ತೋರಿಸ್ತೀನಿ ಏನು ತಿಂತಿದ್ದಾರೆ ಅಂತ. ನಾನು ಊಟ ಮಾಡಲ್ಲ ಅಂತ ಲಸ್ಸಿ ತಗೊಂಡಿದ್ದೀನಿ. ಇಟ್ಸ್ ಗುಡ್. ಹಾಯ್ ಗಾಯ್ಸ್, ನಾವು ಇವಾಗ ಹೋಟೆಲ್ಗೆ ಬಂದಿದ್ದೀವಿ. ಹಾಯ್ ಗಾಯ್ಸ್. ಸೊ ಬೆಳಗಿಂದ 12 hours ಟ್ರಾವೆಲ್ ಮಾಡಿ ಇವಾಗ ಆಗ್ರಾಗೆ ಬಂದು ಒಂದು ರೂಮಲ್ಲಿ ಸೆಟಲ್ ಆಗಿದ್ದೀವಿ. ಸೊ ಇವಾಗ ಡಿನ್ನರ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಮಾಡಿಬಿಟ್ಟು ರೆಸ್ಟ್ ತಗೊಂಡು ಬೆಳಗ್ಗೆ ಎದ್ದು ತಾಜ್ ಮಹಲ್ಗೆ ಹೋಗ್ತೀವಿ. ವೆರಿ 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 ಎಕ್ಸೈಟೆಡ್. ಹಾಯ್ ಗಾಯ್ಸ್. ಗಾಯ್ಸ್ ನೋಡಿ, ಪ್ರೀತಿ ಅನ್ಬೇಕಂತ ತುಂಬ ಗರ ಮಾಡಿಬಿಟ್ಟಿದ್ದಾರೆ. ಇವಾಗ ಊಟ ಮಾಡ್ಕೊಂಡು ಬಂದೆ. ಇವಾಗ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸಿ ಯು ಟುಮಾರೋ ಇನ್ ದ ನೆಕ್ಸ್ಟ್ ವ್ಲಾಗ್. ನಾಳೆ ತಾಜ್ ಮಹಲ್ಗೆ ಹೋಗ್ತಿದ್ದೀನಿ. ಬಾಯ್ ಬಾಯ್.